ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ವಿಟರಲ್ಲಿ ನಾನು ನಿಮಗೆಲ್ಲ ಡೈಸ್ ಗೇಮ್ಸ್ ಆ್ಯಪಲ್ಲಿ ಆ್ಯಡ್ ಆಗಿರೋಂಥ ಒಂದು ಹೊಸ ಆಟದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನೀವೆಲ್ಲ ಗಮನಿಸಿದರೆ ಡೈಸ್ ಗೇಮ್ಸ್ ಆ್ಯಪ್ ಅಪ್ಡೇಟ್ ಆದಮೇಲೆ ಇದರಲ್ಲಿ 2 ಹೊಸ ಆಟಗಳು ಸೇರ್ಪಡೆಯಾಗಿದೆ. ಒಂದು ಫಾರ್ಕಲ್ ಅಂತ, ಇನ್ನೊಂದು ಬ್ಲ್ಯಾಕ್ ಜಾಕ್ ಅಂತ. ಸೊ ನಾವು ಇದರಲ್ಲಿ ಬ್ಲ್ಯಾಕ್ ಜಾಕ್ ಅನ್ನೋಂಥ ಆಟವನ್ನು ಯಾವ ರೀತಿ ಆಡೋದು ಅಂತ ತಿಳ್ಕೊಳ್ಳೋಣ. ಫಾರ್ಕಲ್ ಬಗ್ಗೆನೂ ತಿಳಿಸ್ಕೊಡ್ತೀನಿ, ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫಾರ್ಕಲ್ ಯಾವ ರೀತಿ ಆಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಸೆಟ್ಟಿಂಗ್ಸಲ್ಲಿ ಒಂದು ಹೊಸ ಆಪ್ಷನ್ ಕೂಡ ಆ್ಯಡ್ ಆಗಿದೆ. ಹೊಸ ಆಪ್ಷನ್ ಅಂತಂದರೆ, ಈ ನಾವೇನು ಸೌಂಡ್ಸ್ ಮತ್ತು ಅನೌನ್ಸ್ಮೆಂಟ್ನ ಮ್ಯಾನೇಜ್ ಮಾಡ್ತಾ ಇದ್ವಲ್ಲ, ಅದನ್ನು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅಲ್ಲಿ ಕಸ್ಟಮೈಸ್ TTS ಇಂಜಿನ್ಸ್ ಅನ್ನೋಂಥ ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ಇದ್ರ ಮೂಲಕ ನಾವು TTS ವಾಯ್ಸ್ನ ಇಟ್ಕೊಳ್ಳೋದ್ರ ಜೊತೆಗೆ ಸ್ಪೀಡ್ ಕೂಡ ಅಲ್ಲಿಂದನೇ ಕಂಟ್ರೋಲ್ ಮಾಡ್ಬೋದು. ನಮಗೆ ಮುಂಚೆ ಸ್ಪೀಡ್ ಕಂಟ್ರೋಲ್ ಎಲ್ಲ ಮಾಡೋಂಥ ಆಪ್ಷನ್ ಸಿಗ್ತಾ ಇರಲಿಲ್ಲ, ಈಗ ಅದು ಕೂಡ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಫಾರ್ಕಲ್ ಆಟವನ್ನು ಆಡೋದು ಯಾವ ರೀತಿ, ಹಾಗೆ ಈ ಮ್ಯಾನೇಜ್ ಸೌಂಡ್ಸ್ ಆ್ಯಂಡ್ ಅನೌನ್ಸ್ಮೆಂಟ್ಸಲ್ಲಿ ಏನೆಲ್ಲ ಚೇಂಜ್ ಆಗಿದೆ, ಎಲ್ಲ ಮಾಹಿತಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ನಾನೀಗ ಮೊದಲಿಗೆ ಡೈಸ್ ಗೇಮ್ಸ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಡೈಸ್ ಗೇಮ್ಸಲ್ಲಿ ಎಕ್ಸ್ಪ್ಲೋರ್ ಒಳಗೆ ಹೋಗಬೇಕಾಗತ್ತೆ. ಓಕೆ, ಎಕ್ಸ್ಪ್ಲೋರಲ್ಲಿ ಹೋಗೋಣ. ಸೆಟ್ಟಿಂಗ್ಸಲ್ಲಿ ಹೋಗೋಣ. ಸೆಟ್ಟಿಂಗ್ಸಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳೋದ್ನಲ್ಲ, ಅದೇನಪ್ಪ ಅಂತಂದರೆ ಮ್ಯಾನೇಜ್ ಸೌಂಡ್ಸ್ ಆ್ಯಂಡ್ ಅನೌನ್ಸ್ಮೆಂಟ್ಸ್ ಅಂತ ಏನು ನೋಡಿ, ಇದರೊಳಗೆ ಹೋಗ್ಬೇಕಾಗತ್ತೆ ನಾವು. ಇದರೊಳಗೆ ಹೋದರೆ ಫಸ್ಟು ಇನ್ ಗೇಮ್ ಸೌಂಡ್ಸ್ ಆನ್ ಇದೆ. ಇದು ಬೇಡ ಅಂದರೆ ನಾವು ಆಫ್ ಮಾಡ್ಬೋದು, ಅವಾಗ ಇನ್ ಗೇಮ್ ಸೌಂಡ್ಸ್ ಏನೂ ಬರಲ್ಲ. ಕಸ್ಟಮ್ ಸೌಂಡ್ಸ್ ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ನೆಕ್ಸ್ಟ್ ಅಕ್ಸೆಸಿಬಿಲಿಟಿ ಸಪೋರ್ಟ್. ಸೊ ಅಕ್ಸೆಸಿಬಿಲಿಟಿ ಸಪೋರ್ಟು ಈ ಮುಂಚೆ ಬ್ಲೈಂಡ್ ಮೋಡ್ ಅಂತ ಬರ್ತಾಯಿತ್ತು ಸ್ನೇಹಿತರೆ, ಈಗ ಬ್ಲೈಂಡ್ ಮೋಡ್ ಅಂತ ಬರಲ್ಲ, ಅಕ್ಸೆಸಿಬಿಲಿಟಿ ಸಪೋರ್ಟ್ ಆನ್ ಆಫ್ ಅಂತ ಬರುತ್ತೆ. ಓಕೆ, ಸೊ ಮೊದಲು ಬ್ಲೈಂಡ್ ಮೋಡ್ ಆಫ್ ಆನ್ ಅಂತ ಇದ್ದಿದ್ದನ್ನ ಲೇಬಲ್ ಚೇಂಜ್ ಮಾಡಿದ್ದಾರೆ ಈಗ. ಓಕೆ, ಈಗ ನಮಗೆ ಬೇಕಾಗಿರೋದು ನೋಡಿ, ಫಸ್ಟಲ್ಲೇ ಒಂದು ಆಪ್ಷನ್ ಇದೆ, ಕನ್ಫಿಗರ್ TTS ಇಂಜಿನ್ ಅಂತ. ಕನ್ಫಿಗರ್ TTS ಇಂಜಿನ್. ಸೊ ಇದೇ ಸ್ನೇಹಿತರೆ ಹೊಸ ಆಪ್ಷನ್ನು. ಇದರೊಳಗೆ ಹೋಗೋಣ. ಇಲ್ಲಿ ನಾವು TTSನ ಕನ್ಫಿಗರ್ ಮಾಡ್ಬೋದು. ಯಾವ ರೀತಿ ನಾವು ಆಟೋ TTSಲ್ಲಿ ಒಂದೊಂದು ಲ್ಯಾಂಗ್ವೇಜ್ಗೆ ಒಂದೊಂದು ವಾಯ್ಸ್ ಕನ್ಫಿಗರ್ ಮಾಡ್ತೀವಿ, ಜೊತೆಗೆ TTS ಎಷ್ಟು ಸ್ಪೀಡ್ ಇರಬೇಕು, ಆಮೇಲೆ ಪಿಚ್ ಏನು ಇರಬೇಕು ಅಂತೆಲ್ಲ ಸೆಟ್ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ನಾವು ಸೆಟ್ ಮಾಡ್ಬೋದು. ಆದರೆ ಇಲ್ಲಿ ಪಿಚ್ಚೆಲ್ಲ ಸೆಟ್ ಮಾಡೋಕ್ಕಾಗಲ್ಲ, ಓನ್ಲಿ ವಾಯ್ಸು ಮತ್ತು ಸ್ಪೀಡನ್ನು ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟು ನಮಗೇನಿದೆ ಇಲ್ಲಿ ಕಾಮೆಂಟ್ರಿ TTS ಇಂಜಿನ್ ಆನ್ ಇದೆ. ಓಕೆ, ಇದು ಆನ್ ಇದೆ. TTS ಯಾವುದು ಇಲ್ಲಿ ಸ್ಪೀಚ್ ಅಂದರೆ ಗೂಗಲ್ TTS. ಓಕೆ, ಗೂಗಲ್ TTS ಸೆಟ್ ಆಗಿದೆ. ಇಲ್ಲಿ ನಾವು ಕ್ಲಿಕ್ ಮಾಡಿ TTSಗಳನ್ನ ಚೇಂಜ್ ಮಾಡ್ಬೋದು. ಸೊ ನಿಮ್ಮ ಫೋನಲ್ಲಿ ಯಾವ್ಯಾವ TTS ಇನ್ಸ್ಟಾಲ್ ಆಗಿರುತ್ತೋ ಎಲ್ಲ ತೋರಿಸುತ್ತೆ. ಇಲ್ಲಿ ನನಗೆ ಗೂಗಲ್ TTS ಇರಲಿ. ಓಕೆ, ಸೊ ಬ್ಯಾಕ್ ಬರೋಣ. ನೆಕ್ಸ್ಟು ಸೆಕೆಂಡ್ ಡ್ರಾಪ್ ಡೌನ್ ಲಿಸ್ಟು, ಯಾವ ಲ್ಯಾಂಗ್ವೇಜ್ ಬೇಕು ಅನ್ನೋಂಥದ್ದು. ಇಲ್ಲಿ ನಿಮಗೆ ಇಂಗ್ಲೀಷ್ ಇಂಡಿಯಾ, ಇಂಗ್ಲೀಷ್ USA, ಗೂಗಲ್ TTSಲ್ಲಿ ಏನೇನು ಲ್ಯಾಂಗ್ವೇಜಸ್ ಇರುತ್ತಲ್ಲ ಎಲ್ಲ ತೋರಿಸುತ್ತೆ. ಇಲ್ಲಿ ಕನ್ನಡ, ತೆಲುಗು, ತಮಿಳು, ಸಂಸ್ಕೃತು, ಮಲಯಾಳಂ, ಮರಾಠಿ, ಹಿಂದಿ ಎಲ್ಲ ತೋರಿಸುತ್ತೆ. ನಮಗೆ ಇಲ್ಲಿ ಯಾವ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಬೋದು. ನಾನು ಗೂಗಲ್ TTS ಇಂಗ್ಲೀಷನ್ನು ಸೆಟ್ ಮಾಡಿದ್ದೀನಿ, ಅಥವಾ ನಾನು ಸುಮ್ಮನೆ ಓಪನ್ ಮಾಡಿ ತೋರಿಸೋದಾರೆ ನಿಮಗೆ. ನೋಡಿ, ಗೂಗಲ್ TTSಲ್ಲಿ ಯಾವ್ಯಾವ ಲ್ಯಾಂಗ್ವೇಜಸ್ ಇದೆಯಲ್ಲ ಎಲ್ಲ ತೋರಿಸುತ್ತೆ. ನೀವು ಯಾವ್ದು ಬೇಕೋ ಇಲ್ಲಿ ಸೆಟ್ ಮಾಡ್ಬೋದು. ಅಥವಾ ಒಂದು ವೇಳೆ ನೀವು ಇಲ್ಲಿ ವೋಕಲೈಸರ್ನ ಸೆಟ್ ಮಾಡಿದ್ರೆ ವೋಕಲೈಸರ್ ವಾಯ್ಸಸ್ ನಿಮ್ಮ ಫೋನಲ್ಲಿ ಯಾವ್ಯಾವ್ದು ಇನ್ಸ್ಟಾಲ್ ಆಗಿದೆಯೋ, ಯಾವ್ಯಾವ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟು ಬಾಕ್ಸಲ್ಲಿ ನಾವು ಅದಕ್ಕೆ ಯಾವ TTS ಬೇಕು ಅನ್ನೋಂಥದ್ದು ಸೆಟ್ ಮಾಡ್ಬೋದು. ಏನಿವೆ ಇಲ್ಲಿ ಬ್ಯಾಕ್ ಬರ್ತೀನಿ, ಈಗ ಯಾವುದು ಚೇಂಜ್ ಮಾಡಲ್ಲ ನಾನೀಗ. ಓಕೆ, ನೆಕ್ಸ್ಟು ವಾಯ್ಸ್ ಯಾವ್ದು ಬೇಕು ಅನ್ನೋಂಥದ್ದು. ಈಗ ಇಲ್ಲಿ ನೋಡಿ, ಇಂಗ್ಲೀಷ್ ಇಂಡಿಯಾ ಅಲ್ವಾ, ಇಂಗ್ಲೀಷ್ ಇಂಡಿಯಾಲೇ ಸುಮಾರು ವಾಯ್ಸ್ಗಳಿದೆ. ನೆಟ್ವರ್ಕ್ ವಾಯ್ಸ್ಗಳಿರುತ್ತೆ ಮತ್ತು ಲೋಕಲ್ ವಾಯ್ಸ್ಗಳಿರುತ್ತೆ. ನೋಡಿ, ನಾನು ಇದು ಯಾವುದೋ ಒಂದು ಲೋಕಲ್ ವಾಯ್ಸು ಸೆಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಹೋದರೆ ನಾವು ಚೇಂಜ್ ಮಾಡ್ಬೋದು. ನೋಡಿ, ಇಲ್ಲಿ ಈ ವಾಯ್ಸ್ ಇದೆ, ಈ ವಾಯ್ಸ್ ಇದೆ. ಇದರಲ್ಲಿ ನೀವು ಒಂದೊಂದೇ ಇಟ್ಕೊಂಡು ಟೆಸ್ಟ್ ಮಾಡಿ ಚೆಕ್ ಮಾಡ್ಬೋದು ಯಾವ್ದು ಚೆನ್ನಾಗಿದೆ ಅಂತ. ಟೆಸ್ಟ್ ಮಾಡೋದು ಕೂಡ ಆಪ್ಷನ್ ಇದೆ ಮುಂದೆ. ನೆಕ್ಸ್ಟ್ ಬ್ಯಾಕ್ ಬರ್ತೀನಿ ಮತ್ತೆ. ನೆಕ್ಸ್ಟು ಸ್ಪೀಡ್ ಎಷ್ಟು ಬೇಕು ಅನ್ನೋಂಥದ್ದು ಸ್ನೇಹಿತರೆ. ಸ್ಪೀಡು ನೋಡಿ, ಇಲ್ಲಿ 1x ಸ್ಪೀಡಿಂದ 1x ಅಂತಂದರೆ ನಾರ್ಮಲ್ಲು, ನಾನು 2xಲ್ಲಿ ಇಟ್ಕೊಂಡಿದ್ದೀನಿ. 1.4 1x ಇಂದ ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. 2.0 ನಾನು ಇಟ್ಕೊಂಡಿರೋದು. 2.5 3.0x speed, 3.5x, 4.0x speed, 4.5x speed, 5.0x collapsed.
5.0x speed. ಸೊ Pop-up window. 5x ಸ್ಪೀಡ್ವರೆಗೂ ಬರುತ್ತೆ. 5x ಅಂತಂದರೆ ತುಂಬಾ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಹಾಗಾಗಿ ನನಗೆ 2x ಸಾಕು ಅಂತ ಇಟ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಬ್ಯಾಕ್ ಬರ್ತೀನಿ. Configure TTS. Test speech. Button. ನೋಡಿ, ಈಗ ಟೆಸ್ಟ್ ಸ್ಪೀಚ್ ಟೆಸ್ಟ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ನೋಡಿ. Dice games, Ludo, Keyboard Snake hitter. and Ladder. Configure TTS. ಒಂದು ಸ್ವಲ್ಪ Keyboard ಜಾಸ್ತಿ hitter. ಮಾಡೋಣ. Configure T. ಓಕೆ, ಮತ್ತೆ ಕೇಳಿಸ್ಕೊಳ್ಳಿ. Dice games, Ludo, Snake and Ladder. ನೋಡಿ, ಇಷ್ಟು ಸ್ಪೀಡಲ್ಲಿ ಬರುತ್ತೆ. ಓಕೆ, ಸ್ವಲ್ಪ ಸ್ಲೋ ಮಾಡಿ ತೋರಿಸ್ತೀನಿ ನೋಡಿ ನಾನು ನಿಮಗೆ. Drop down list. 2.0x. 2 ಪಾಯಿಂಟ್ ಇದೆಯಲ್ಲ, ಅದನ್ನ Pop-up window. 1 ಇಡೋಣ. ನಾರ್ಮಲ್ ಅದು. Selected. 2.5x speed. Checked. 1.9x speed. So 1.9, 1.4, 1.3x speed. ಓಕೆ, ಸುಮ್ಮನೆ 1.3 ಅಲ್ಲೇ ಇಡೋಣ. 2.0x speed. Test speech. ಈಗ ಟೆಸ್ಟ್ Button. ಮಾಡೋಣ. Dice games, Ludo, Snake and Ladder. ನೋಡಿ, ಈ ರೀತಿ ಸ್ಲೋ ಆಗಿ ಬರುತ್ತೆ. ಸೊ ಸ್ಪೀಡ್ನು ಕೂಡ ಇಲ್ಲಿಂದಾನೇ ನಾವು ಸೆಟ್ ಮಾಡ್ಬೋದು. Drop down list. ನಾನು ಮಾಮೂಲಿ 2x ಅಲ್ಲೇ ಇಟ್ಕೊತೀನಿ ಈಗ, ಯಾಕಂದ್ರೆ ನನಗೆ ಅದೇ ಸರಿ. 3.5x speed. 3.2, 1.9x speed. 2.0. Configure TTS. Test speech. Dice games, Ludo, Snake and Ladder. ಓಕೆ, ಇಷ್ಟು ಸ್ಪೀಡ್ ಇದೆ. ನೆಕ್ಸ್ಟು ಇದೇ ರೀತಿ ನಾವು User messages TTS engine. ಯೂಸರ್ ಮೆಸೇಜಸ್ ಅಂತಂದರೆ ಯೂಸರ್ಸ್ ಏನಾದ್ರು ಮೆಸೇಜ್ ಕಳಿಸ್ತಾರಲ್ಲ ಟೈಪ್ ಮಾಡಿ, ಅದಾಗಿರ್ಬೋದು. ಅಥವಾ ಆನ್ಲೈನ್ ಆಫ್ಲೈನ್ ಹೇಳುತ್ತಲ್ಲ, ಪ್ಲೇಯರ್ಸ್ ಆನ್ಲೈನ್ ಹೋದಾಗ ಆಫ್ಲೈನ್ ಹೋದಾಗ ಸ್ಟೇಟಸ್ ಅನೌನ್ಸ್ ಮಾಡುತ್ತೆ. ಸೊ ಅದನ್ನು ಯಾವ TTS ಅನೌನ್ಸ್ ಮಾಡಬೇಕು ಅಂತ On. Switch. ನಿಮ್ಗೆ ಇದು ಬೇಡ ಅಂತಂದರೆ ಆಫ್ ಮಾಡ್ಬೋದು. ಆನ್ ಆಗಿದೆ. ನೆಕ್ಸ್ಟು Drop down list. Speech recognition and synthesis from Google. ಇದಕ್ಕೂ ಸೇಮ್ ಸೆಟ್ಟಿಂಗ್ ಸ್ನೇಹಿತರೆ. ಯಾವ TTS ಬೇಕು ನಿಮಗೆ, ಇಲ್ಲಿ ನಾನು ಇಂಡಿಯಾದ ಇಟ್ಟೀನಿ. ಸಾರಿ, ಫಸ್ಟು ಗೂಗಲ್ TTS ಇಟ್ಟೀನಿ. ನೆಕ್ಸ್ಟ್ ಲ್ಯಾಂಗ್ವೇಜು Drop down list. English. India. ಇಂಗ್ಲೀಷ್ ಇಂಡಿಯಾ ಇಟ್ಟೀನಿ. Drop down list. Internet network. ಇದು ಯಾವ ವಾಯ್ಸ್ ಬೇಕು ಅನ್ನೋಂಥದ್ದು ಇಲ್ಲಿ ಬೈ ಡಿಫಾಲ್ಟು ಯಾವುದೋ ಒಂದು ಸೆಟ್ ಆಗಿದೆ, ನಾನು ಇದನ್ನೇನು ಚೇಂಜ್ ಮಾಡಿಲ್ಲ. Drop down list. 1.0x speed. ಇದು 1.0 ಸ್ಪೀಡಲ್ಲಿದೆ. Test speech. Button. ಟೆಸ್ಟ್ ಮಾಡ್ತೀನಿ ಇದನ್ನ. Dice games, Ludo, Snake and Ladder. ನೋಡಿ, ಇದಕ್ಕೆ ಗೂಗಲ್ TTSದು ಇಂಗ್ಲೀಷ್ ಇಂಡಿಯಾದು ಮೇಲ್ ವಾಯ್ಸ್ ಸೆಟ್ ಆಗಿದೆ. ಸೊ ಇದನ್ನ ಸ್ವಲ್ಪ ಸ್ಪೀಡ್ ಮಾಡ್ಕೊತೀನಿ ನಾನು. Drop down. Pop-up window. ಎಷ್ಟಿಡೋಣ? ಒಂದು 1.6x speed. ಇದಕ್ಕೂ 2x ಇಡ. 2.0x speed. 2x ಇಡೋಣ. Configure TT. Test speech. Button. ನೋಡಿ, ಟೆಸ್ಟ್ ಮಾಡ್ತೀನಿ ನೋಡಿ. Dice games, Ludo, Snake and Ladder. ನೋಡಿ, ಈ ರೀತಿ ಫಾಸ್ಟಾಗಿ ಹೇಳುತ್ತೆ. Stop recording. Button. ಸೊ ಒಂದಕ್ಕೆ ಮೇಲು ಗೂಗಲ್ TTS ಇಂಗ್ಲೀಷ್ ಇಂಡಿಯಾದೆ ಒಂದು ಮೇಲು ಒಂದು ಫೀಮೇಲ್ ಇಟ್ಟಿದ್ದೀನಿ. ಕಾಮೆಂಟ್ರಿ ಎಲ್ಲ ಫೀಮೇಲು, ಯೂಸರ್ ಮೆಸೇಜ್ ಅನೌನ್ಸ್ ಮಾಡೋಕ್ಕೆಲ್ಲ ಮೇಲು. ಸೊ ಈ ರೀತಿ ಸೆಟ್ ಮಾಡೀನಿ. ಓಕೆ, ಸೊ ಇದೇ ರೀತಿ ನೀವು ಕೂಡ ನಿಮಗೆ ಬೇಕಾದ TTSನ ಸೆಟ್ ಮಾಡ್ಬೋದು. ನಾನು ಗೂಗಲ್ TTS ಎಕ್ಸಾಂಪಲ್ ತೋರಿಸ್ದೆ ಅಷ್ಟೇ. ನೀವು ವೋಕಲೈಸರಲ್ಲೂ ಸೆಟ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಬೋದು. ಸೊ ಇಲ್ಲಿಂದ ಈಗ ಬ್ಯಾಕ್ ಬರ್ತೀನಿ. Sounds and announcements. ಇದೇ ಮೈನ್ ಚೇಂಜಸ್ ಸ್ನೇಹಿತರೆ. ಓಕೆ, ಸೊ ಈ ಕಸ್ಟಮೈಸ್ TTS ಇಂಜಿನ್ ಈ ಆಪ್ಷನ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಾರ್ಕಲ್ ಅಲ್ಲ ಬ್ಲ್ಯಾಕ್ ಜಾಕ್ ಗೇಮನ್ನು ಯಾವ ರೀತಿ ಆಡೋದು ಅಂತ ತಿಳ್ಕೊಳ್ಳೋಣ. ಬ್ಯಾಕ್ ಬರೋಣ. Dice games. ಈಗ Use custom. Off. Dice games. ಪ್ಲೇ YouTube. ಆನ್ಲೈನ್ Made in ಹೋಗೋಣ. Karnataka, India. ಒಂದೇ ನಿಮಿಷ, ಮತ್ತೆ Dice ಬ್ಯಾಕ್. games. ಓಕೆ Play online multiplayer. Play with online players. ಓಕೆ, ಪ್ಲೇ ಆನ್ಲೈನ್ ಪ್ಲೇಯರ್ಸ್ ಹೋಗೋಣ. Dice games. Looks left back. Button. Custom rooms. Refresh rooms. Button. Create new room. Button. ಓಕೆ, ಕ್ರಿಯೇಟ್ ನ್ಯೂ ರೂಮ್ ಕೊಡೋಣ. Original team V1. Custom room. ಕ್ರಿಯೇಟ್ ನ್ಯೂ ರೂಮಲ್ಲಿ Drop down list. Ludo. ಫಸ್ಟು ಸೆಲೆಕ್ಟ್ ಗೇಮ್, ಇದರಲ್ಲಿ ಲೂಡೋ ಇದೆ. ಇಲ್ಲಿ Pop-up ನಾವು window. Indian Ludo. ಬ್ಲ್ಯಾಕ್ ಜಾಕ್ Is fill the box. Big one. Farkle. Blackjack dice. ಡೈಸ್ ಇದನ್ನು ಸೆಲೆಕ್ಟ್ ಮಾಡೋಣ. Custom room. Select board. ನೆಕ್ಸ್ಟು ಬೋರ್ಡು. Drop down list. 5 rounds. ಇಲ್ಲಿ ಏನೇನಿದೆ ಅಂತಂದರೆ Pop-up win. 10 rounds. 5 rounds. 5 ರೌಂಡ್ಸು, 10 rounds. 10 ರೌಂಡ್ಸು, 15 rounds. 15 ರೌಂಡ್ಸು ಇಷ್ಟಿದೆ ಸ್ನೇಹಿತರೆ. ನಾವು ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡೋಣ? 10 rounds. 5 ರೌಂಡ್ಸ್ ಸಾಕು, ಯಾಕೆಂದರೆ ಟ್ಯೂಟೋರಿಯಲ್ ಅಲ್ವಾ. 5 ರೌಂಡ್ಸಲ್ಲಿ ಯಾರು ಫಸ್ಟು 5 ಪಾಯಿಂಟ್ಸ್ ಮಾಡ್ತಾರೋ ಅವ್ರು ಫಸ್ಟ್ ರ್ಯಾಂಕು. ಓಕೆ, 5 rounds. Custom 5 room. ರೌಂಡ್ಸು. Join type. ನೆಕ್ಸ್ಟು ಜಾಯಿನ್ ಟೈಪು. Drop down list. Open. ಇದು ನಿಮ್ಗೆ ಗೊತ್ತೇ ಇದೆ. ಓಪನ್ನು, Pop. View link. ವಿಯ ಲಿಂಕು, Closed. ಕ್ಲೋಸ್ಡು ಇಷ್ಟಿದೆ. ಇಲ್ಲಿ ಓಪನ್ View ಇದೆ. link. Open. Custom room. Create room. ನೆಕ್ಸ್ಟು ಈಗ ರೂಮ್ ಕ್ರಿಯೇಟ್ ಮಾಡೋಣ. Dice games. Gradix Insta Online. ಓಕೆ, ನೋಡಿ, ಇದು ಮೇಲ್ ವಾಯ್ಸ್ ಹೇಳ್ತಾ ಇದೆ. Send chat. Send voice. Manage sounds and announcements. ಇಲ್ಲಿ Share room invite link. Button. ಇನ್ವೈಟ್ ಲಿಂಕ್ನ ಅಡ್ಮಿನ್ ಪ್ಯಾನಲ್ ಕಳ್ಸೋಣ, ಯಾರೋ ಬರ್ತಾರ ನೋಡೋಣ. Gradix Share. Insta Offline. Sharing. Remet. Sishili. Sports. Arslan Syed HC. Mamad Cyber. Thank you. Copy. Mamad Bassett. Mudra Sheikh Sir, online. Shamish. WhatsApp. WhatsApp. SB anything. ಓಕೆ, ಈಗ Frequently contact. ಅಡ್ಮಿನ್ NNI. ಪ್ಯಾನಲ್ Free time path. Android world. Admin panel KT. ಇಲ್ಲಿ Selected. Send. ಸೆಂಡ್ ಮಾಡೋಣ ಇದನ್ನ. WhatsApp. Voice message. Button. ಓಕೆ ಸ್ನೇಹಿತರೆ, ಸೆಂಡ್ ಮಾಡಿ ನೋಡೋಣ ಯಾರಾದರೂ Chat ಬರ್ತಾರ filters ಅಂತ. view. WhatsApp. Dice Gradix games. Insta. Sulta Pradhan Online. ಓಕೆ, ಬೇರೆಯವರೆಲ್ಲ ಬರ್ತಾ ಇದ್ದಾರೆ. ನೀವು ಅಷ್ಟರಲ್ಲಿ ನಾನು ನಿಮಗೆ ಗೇಮ್ ಬಗ್ಗೆ ಸಿಂಪಲಾಗಿ ಹೇಳೋದಾದರೆ ಏನೂ ಇಲ್ಲ ಸ್ನೇಹಿತರೆ. ಇಲ್ಲಿ ಗೆಲ್ಲೋದು ಹೆಂಗಪ್ಪ ಅಂತಂದರೆ 13 Sulta Pradhan left lobby. ನಮ್ಮ ಮ್ಯಾಕ್ಸಿಮಮ್ಮು ನಂಬರು. ಓಕೆ, 13ನ ಮೀರಂಗಿಲ್ಲ ನಾವು. 13ನ ನೀವು ಮೀರಿದ್ರೆ ಬಸ್ಟ್ ಆಗ್ತೀರಾ, ಬಸ್ಟ್ ಆಗುತ್ತೆ. ಬಸ್ಟ್ ಆದರೆ ಆಪೋನೆಂಟು ವಿನ್ ಆದಂಗೆ. ಫಾರ್ ಎಕ್ಸಾಂಪಲ್, ಈಗ ಫಸ್ಟು ನೀವು ಡೈಸ್ ರೋಲ್ ಮಾಡ್ತೀರಾ, 6 ಬೀಳುತ್ತೆ ಅಂತ ಅಂದ್ಕೊಳ್ಳೋಣ. 6 ಆಯಿತು. ನೆಕ್ಸ್ಟು ಡೈಸ್ ರೋಲ್ ಮಾಡ್ತೀರಾ, 4 ಬೀಳುತ್ತೆ ಅಂದ್ಕೊಳ್ಳೋಣ. ಸೊ ಟೋಟಲ್ ಎಷ್ಟಾಯಿತು? 6 + 4 10 ಆಯಿತು. ನೆಕ್ಸ್ಟು 13 ಆಗೋಕ್ಕೆ ನಿಮಗೆ 3 ಬೇಕು ಅಲ್ವಾ. ಸೊ
ನಿಮಗೆ 2 ಚಾಯ್ಸ್ ಇರುತ್ತೆ. ಇಲ್ಲ ನೀವು ಅಲ್ಲೇ ಸ್ಟಾಪ್ ಮಾಡ್ಬೋದು. ಓಕೆ, ಸ್ಟಾಪ್ ಮಾಡ್ಬೋದು. ಅವಾಗ ನೀವು 10 ಸ್ಟಾಪ್ ಮಾಡ್ತೀರಾ. ನಿಮ್ಮ ಆಪೋನೆಂಟ್ ಏನು ಆಡ್ತಾರಲ್ಲ ಅವರು 11 ಮಾಡಬೇಕಾಗತ್ತೆ ಗೆಲ್ಲೋದಕ್ಕೆ. ಸೊ ಇದರಲ್ಲಿ ಟ್ರಿಕ್ ಏನಪ್ಪ ಅಂತಂದರೆ, ಈಗ ಅವ್ರದ್ದು 9 ಆಗಿದೆ ಅಂತ ಅಂದ್ಕೊಳ್ಳಿ. 9 ಆಗಿದ್ದಾಗ ಅವ್ರು ಏನು ಮಾಡ್ತಾರೆ, ಗೆಲ್ಲೋಣ 2ನೋ 3ನೋ ಬೀಳ್ಬೋದು ಅಂತ ಮತ್ತೆ ಡೈಸ್ ರೋಲ್ ಮಾಡ್ತಾರೆ. ಡೈಸ್ ರೋಲ್ ಮಾಡಿದಾಗ ಅವ್ರಿಗೆ ಆವಾಗ 2ನೋ 3ನೋ 4 ಬಿದ್ದರೆ ಓಕೆ 9 ಇದ್ದಾಗ. ಒಂದು ವೇಳೆ 5 ಬಿದ್ದರೆ ಅವರು 13 ಮೀರೋದ್ರಿಂದ ಅವ್ರು ಬಸ್ಟ್ ಆಗ್ತಾರೆ, ನಮಗೆ ವಿನ್ ಸಿಗುತ್ತೆ. ಓಕೆ, ಸೊ ಇದೊಂಥರ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಗೆ ಆಪ್ಷನ್ ಕೂಡ ಬರುತ್ತೆ. ಈಗ 10 ಆದಮೇಲೆ ನೀವು 10ಅಲ್ಲೇ ಸ್ಟಾಪ್ ಮಾಡ್ತೀರಾ, ನೆಕ್ಸ್ಟು ನಿಮಗೆ 2ನೋ 3ನೋ 1ನೋ ಬೀಳುತ್ತೆ ಅಂತ ನಂಬಿಕೆ ಇಲ್ಲ, 13 ದಾಟ್ಬಿಡುತ್ತೆ, 5ಓ 6ಓ ಅಥವಾ 4ಓ ಬಿದ್ದು ಅಂತ ಅನಿಸಿದ್ರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸ್ಟೇ ಅಟ್ 10 ಅಂತ ಆಪ್ಷನ್ ಕೂಡ ಸಿಗುತ್ತೆ. ಸೊ ನೋಡೋಣ ಯಾರು ಬಂದ್ರೆ ನಮ್ಮಲ್ಲಿ. Galaxy Star Online. House B. House C. Audience 0. Wait 0. Start game. ಓಕೆ, ಇನ್ನೂ ಯಾರೂ ಬಂದಿಲ್ಲ ಸ್ನೇಹಿತರೆ. ನಾವು ರೂಮ್ ಸ್ಟಾರ್ಟ್ ಮಾಡಾದಮೇಲೆ ಟ್ವಿಟರಲ್ನ ಕಂಟಿನ್ಯೂ ಮಾಡೋಣ. ಇನ್ನೊಂದು ಸಲ ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದರೆ 13 ಇಲ್ಲಿ ಮ್ಯಾಕ್ಸಿಮಮ್ ನಂಬರು. 13 ಒಳಗಡೆ ಈಗ ನೀವು 11 12 ಸ್ಟೇ ಮಾಡಿದ್ದೀರಾ ಅಂತಂದರೆ ಅದಕ್ಕಿಂತ ಜಾಸ್ತಿ ನಮ್ಮ ಆಪೋನೆಂಟು ಸ್ಕೋರ್ ಮಾಡಬೇಕಾಗತ್ತೆ. ಆದರೆ 13 ಮೀರಂಗಿಲ್ಲ. ಓಕೆ, ನಾವು ಒಂದು ವೇಳೆ 11 ಸ್ಟಾಪ್ ಮಾಡಿದ್ದೀವಿ ಅಂದರೆ ಅವ್ರು ಗೆಲ್ಲಬೇಕು ಅಂತಂದರೆ 12 ಅಥವಾ 13ಗೆ ಸ್ಟಾಪ್ ಮಾಡಬೇಕಾಗತ್ತೆ. 13 ಮೀರಬಾರ್ದು, ಆಮೇಲೆ ನಮಗಿಂತ ಕಡಿಮೆನೂ ಇರಬಾರ್ದು ಗೆಲ್ಲಬೇಕು ಅಂತಂದರೆ ಆ ಥರ. ಓಕೆ, ಸೊ 13 ಮೀರಿದ್ರೆ 14 15 ಆ ಥರ ಎಲ್ಲ ಬಂದರೆ ಬಸ್ಟ್ ಆಗುತ್ತೆ. ಅಥವಾ ನಮಗಿಂತ ಕಡಿಮೆ ಸ್ಕೋರ್ ಮಾಡಿದ್ರು ಕೂಡ ಸೋಲ್ತಾರೆ. ಸೊ ಇಲ್ಲಿ ಏನಪ್ಪ ಅಂದರೆ 8 ಮೇಲೆ ನಮಗೆ ಯಾವಾಗ ನಂಬರ್ ಬರುತ್ತಲ್ಲ ಆವಾಗ ನಮಗೆ ಸ್ಟೇ ಮಾಡೋಕ್ಕೂ ಕೂಡ ಆಪ್ಷನ್ ಸಿಗುತ್ತೆ. ಮುಂದೆ ನಮಗೆ ಡೈಸ್ ರೋಲ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಟೇ ಮಾಡ್ಬೋದು. ಅದು ನಾನು ನಿಮಗೆ ಆಡ್ತಾ ತೋರಿಸ್ತೀನಿ. ಓಕೆ, ರಾಜೇಶ್ ಕಿಣಿ ಬಂದಿಯಾರೀಗ. ರಾಜೇಶ್ ಕಿಣಿ ಅವ್ರನ್ನ ಹೌಸ್ ಸಿ ಆ್ಯಡ್ ಮಾಡೋಣ. Rajesh Kini Star joined House C. ಇಲ್ಲಿ ABCD ಏನು ಮ್ಯಾಟ್ರ್ ಆಗಲ್ಲ, ಎಲ್ಲಾದರೂ ಆ್ಯಡ್ ಮಾಡ್ಬೋದು. ಈಗ ಇಬ್ಬರೇ ಆಡೋಣ. ಸ್ಟಾರ್ಟ್ ಕೊಡ್ತಾ ಇದ್ದೀನಿ. ಓಕೆ, Yours turn. Roll a dice. ಈಗ ಫಸ್ಟ್ ನಾನೇ ರೋಲ್ ಮಾಡೋದು ಸ್ನೇಹಿತರೆ. ನೋಡಿ, ಈಗ ರೋಲ್ ಮಾಡ್ತೀನಿ. 60 ಸೆಕೆಂಡ್ಸ್ ಇರುತ್ತೆ ನಿಮ್ಗೆ ರೋಲ್ ಮಾಡೋಕ್ಕೆ ಟೈಮು. 4. ಓಕೆ, ಈಗ 4 ಬಂತು ನನಗೆ. ಈಗ ಸ್ಟೇ ಮಾಡೋಕ್ಕಾಗಲ್ಲ, ನಾನು ಮಿನಿಮಮ್ 8 ಮೇಲೆ ಹೋದ್ರೇ ಸ್ಟೇ ಮಾಡೋಕ್ಕಾಗೋದು. ಇನ್ನೊಂದು ಸಲ ರೋಲ್ ಮಾಡ್ತೀನಿ. ಈಗ 6. ಓಕೆ, 10 ಬಂತು ಸ್ನೇಹಿತರೆ. ಈಗ 10 ಆಗಿದೆ. ನಾನು 10ಅಲ್ಲೇ ಸ್ಟೇ ಮಾಡ್ಬೋದು. ನನಗೆ ನೆಕ್ಸ್ಟ್ ನಂಬಿಕೆ ಇಲ್ಲ. ನನಗೆ ಬೇಕಾಗಿರೋದು ನೆಕ್ಸ್ಟ್ 1 2 ಅಥವಾ 3 ಬೇಕು. 3 ಅಂತಂದರೆ 13 ಬಂದರೆ ಐಡಿಯಲ್ ನಂಬರ್. ಅದು 4 5 6 ಬಂದರೆ ನಾನು ಬಸ್ಟ್ ಆಗುತ್ತೆ, ರಾಜೇಶ್ ಕಿಣಿ ವಿನ್ ಆಗ್ತಾರೆ ಈ ರೌಂಡು. ಓಕೆ, ಸೊ ಈಗ ಸ್ಟೇ ಮಾಡೋದಾ ರೋಲ್ ಮಾಡೋದಾ ಗೊತ್ತಿಲ್ಲ. ಸ್ಟೇ ಮಾಡ್ತೀನಿ ನಾನು 10ಅಲ್ಲೇ, ನೋಡೋಣ. Stay to 10. ಯಾಕಂದರೆ ನೆಕ್ಸ್ಟ್ 4 5 6 ಬರ್ಬೋದು ಅನಿಸ್ತಾ ನನಗೆ ಯಾಕೋ. ನೋಡೋಣ. ರಾಜೇಶ್ ಕಿಣಿ 11 ಮಾಡಬೇಕೀಗ. 10 ಮೇಲೆ 13 ಒಳಗೆ ಅಂದರೆ 11 to 13 ಏನೇ ಮಾಡಿದ್ರು ಅವ್ರು ಗೆಲ್ತಾರೆ. 2. ಫಸ್ಟು 2 ಬಿತ್ತು. ಓಕೆ, ಟಾರ್ಗೆಟ್ 11 ಅವ್ರಿಗೆ ಇರೋದು. 3. ಓಕೆ, 5 ಆಯಿತು. 5. 2. 7 ಆಯಿತು. ಇಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ ಅವರು. ಇನ್ನೊಂದು 6 ಬಿದ್ದರೆ ಈಗ ಐಡಿಯಲ್ ನಂಬರ್, ಅವರು ವಿನ್ ಆಗ್ತಾರೆ. 4. ಓ, ರಾಜೇಶ್ ಕಿಣಿ ಗೆದ್ರು. Rajesh Kini Star wins. Rajesh Kini Star S turn. 5. ಯಾರು ಗೆಲ್ತಾರೋ ಅವ್ರಿಗೆ ನೆಕ್ಸ್ಟ್ ಆಡೋಕ್ಕೆ ಸಿಗುತ್ತೆ. ಈಗ 5 ಇತ್ತು. 5. 10 ಆಯಿತು. ನೋಡೋಣ ಇಲ್ಲಿ ಸ್ಟೇ ಮಾಡ್ತಾರಾ ಅಥವಾ ಇನ್ನೊಂದು ರೋಲ್ ಮಾಡ್ತಾರಾ. Stay to 10. ಓಕೆ, 10ಅಲ್ಲೇ Yours ಸ್ಟೇ turn. ಮಾಡಿದ್ದಾರೆ. Roll a dice. ಅವ್ರಿಗೂ ಮೋಸ್ಟ್ಲಿ ನಂಬಿಕೆ ಇಲ್ಲ, ನೆಕ್ಸ್ಟು 4 ಅಥವಾ 5 6 ಬೀಳ್ಬೋದು, ಬಸ್ಟ್ ಆಗುತ್ತೆ ಅಂತ ಭಯ ಅವರಿಗೆ. ನೋಡಿ, ಈಗ ಸ್ಕೋರ್ ತೋರಿಸ್ತೀನಿ ನಿಮಗೆ ಎಷ್ಟಿದೆ. ಈಗ ರಾಜೇಶ್ ಕಿಣಿ 10, ನಾನು 0. ಪಾಯಿಂಟ್ಸು ಇಲ್ಲಿ ತೋರಿಸಿ. ಟಾರ್ಗೆಟು 5 ರೌಂಡ್ಸು. ರಾಜೇಶ್ ಕಿಣಿ 1, ನಾನು 0 ಅಲ್ಲಿದ್ದೀನಿ. ಸೊ ಯಾರು 5 ಪಾಯಿಂಟ್ಸ್ ಫಸ್ಟ್ ಮಾಡ್ತಾರೋ ಅವ್ರು ಗೆದ್ದಂಗೆ. ಈಗ ರಾಜೇಶ್ ಕಿಣಿ 5 ಪಾಯಿಂಟ್ಸ್ ಫಸ್ಟ್ ಮಾಡಿದ್ರೆ ಅವ್ರು ಗೆದ್ದಂಗೆ, ನಾನು ಮಾಡಿದ್ರೆ ನಾನು ಗೆದ್ದಂಗೆ. ಅವ್ರು 1 ಪಾಯಿಂಟ್ ಆಗಿದೆ ಆಗಲೇ. ಈಗ ರೋಲ್ ಮಾಡ್ತೀನಿ. 3. ಓಕೆ, ನೋಡಿ ಅದು ಕೂಡ ಹೇಳುತ್ತೆ. ಪಾಯಿಂಟ್ಸು 3, ಟಾರ್ಗೆಟ್ 11 ಅಂತ ಹೇಳ್ತಾ ಇದೆ. ಇನ್ನೊಂದು ಸಲ ರೋಲ್. 5. ಓಕೆ, 8 ಆಗಿದೆ ಸ್ನೇಹಿತರೆ. ಈಗ ನನಗೆ 2 ಅಥವಾ 3 4 5 ಏನಾದರೂ ಬೀಳ್ಬೋದು. 6 ಬಿದ್ದರೆ ರಾಜೇಶ್ ಕಿಣಿ ವಿನ್ ಆಗ್ತಾರೆ. ಯಾಕಂದರೆ 14 ಆಗುತ್ತಲ್ಲ, 8 + 6, ಹಂಗಾಗಿ 6 ಬೀಳಂಗಿಲ್ಲ. ಈಗ ನನಗೆ ಸ್ಟೇ ಮಾಡಲ್ಲ ನಾನು. ರೋಲ್ 5. ಐಡಿಯಲ್ ನಂಬರ್ 13. Gated Singh Star wins. ನಾನು ಗೆದ್ದೆ. Yours turn. Roll a dice. ಈಗ ನಾನು ಗೆದ್ದಿರೋದ್ರಿಂದ ನೆಕ್ಸ್ಟ್ ಮತ್ತೆ ನನಗೆ ಆಡೋಕ್ಕೆ ಅವಕಾಶ ಸಿಗ್ತಾ ಇದೆ. ಫಸ್ಟ್ ನನಗೆ ಸಿಗ್ತಾ ಇದೆ. 3. ಓಕೆ, 3. 2. 2. 5 ಆಯಿತು. 2.
ಓಕೆ 7 ಪಾಯಿಂಟ್ಸ್ ಆಯಿತು. Dice games. 1. Current points 8. 8 ಆಯಿತು. ಸೊ 5 ಬಿದ್ದುಬಿಡ್ಲಪ್ಪ. Current stay at 8. Roll one more dice. ಈ 5 ಬಿದ್ದರೆ 13 ಆದಾಗ ನಾವು ಸೋಲೋ ಚಾನ್ಸೇ ಇಲ್ಲ ಟೈ ಆಗುತ್ತೆ, ಇಲ್ಲ ಗೆಲ್ತೀವಿ. ಯಾಕೆಂದರೆ ಅವರು ಕೂಡ ಮ್ಯಾಕ್ಸಿಮಮ್ 13 ಮಾಡ್ಬೋದು. ಅವಾಗ 13ನಲ್ಲಿ ಇಬ್ಬರು 13 ಮಾಡಿದ್ರೆ ಟೈ ಆಗುತ್ತೆ ಅಷ್ಟೇ. ಓಕೆ Dice games. 6. Busted. ಛೇ Rajesh Kini Star S turn. ರಾಜೇಶ್ ಕಿಣಿ ವಿನ್ ಆಗ್ತಾರೆ ರೌಂಡು. 1. Rajesh Kini Star wins. Rajesh Kini Star S turn. ಓಕೆ 2-1 ಮುನ್ನಡೆ 3. ರಾಜೇಶ್ ಕಿಣಿ ಅವರು. 3 ಆಗಿದೆ. 1. 4 ಆಯಿತು. 2-1 ಮುನ್ನಡೆ ಸಾಧಿಸ್ಯಾರೆ. 6. ಓಕೆ 10 ಆಯಿತು. 10ಕ್ಕೆ ಸ್ಟೇ ಮಾಡ್ತಾರ. ಇನ್ನೊಂದು ರೋಲ್ ಮಾಡಿ 5 ಬಿದ್ದುಬಿಡ್ಬೇಕು, ಇಲ್ಲ 6 ಬಿದ್ದುಬಿಡ್ಬೇಕು, ಇಲ್ಲ 4. 6. Ah. Busted. ಓಕೆ Yours turn. Roll a dice. ನಾನು ಗೆಲ್ತೀನಿ ಈ ರೌಂಡು. ಬಸ್ಟ್ ಆಯಿತು ರಾಜೇಶ್ 0. ಕಿಣಿ. Roll a dice. 1. Gated Singh Star wins. Yours turn. Roll a dice. ಓಕೆ ಸ್ನೇಹಿತರೆ, ಈಗ 2-2 ಈಕ್ವಲ್ ಆಗಿದೆ. ನೋಡೋಣ ಇದಕ್ಕೆ ಯಾರು ಮುಟ್ತಾರೆ ಫಸ್ಟ್. 0. Roll a dice. 4. Current points ಓಕೆ 4. ಫಸ್ಟು 4 Current ಇತ್ತು. roll one more die. Dice games. 3. Current points ಓಕೆ 7. 7 ಆಗಿದೆ. Current roll one more dice. 6 Dice ಬೀಳಿ. games. 6. Aha. Stayed at 13. ನೋಡಿ ಸ್ನೇಹಿತರೆ, ರಾಜೇಶ್ 13 ಆದ ಕಿಣಿ ತಕ್ಷಣ star ಅದೇ master. ಆಟೋಮೆಟಿಕಲಿ ಸ್ಟೇ ಆಗುತ್ತೆ. ಯಾಕಂದರೆ ಐಡಿಯಲ್ ನಂಬರ್ ಅದು. 4. ಇದು ನಾನು ಸೋಲಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅವರು 13 ಇಲ್ಲ ಈಕ್ವಲ್ ಮಾಡಬೇಕು, 5. ಇಲ್ಲ ಸೋಲ್ಬೇಕು. Stayed at 9. Gated Singh Star wins. Yours turn. Roll a dice. ರಾಜೇಶ್ ಕಿಣಿ ಅವರು ಸ್ಟೇ ಮಾಡಿದ್ರಲ್ಲಿ ಲಾಜಿಕ್ ಇಲ್ಲ ಇಲ್ಲಿ. ಯಾಕೆಂದರೆ ಇನ್ನೊಂದು ರೋಲ್ ಮಾಡ್ಬೇಕಾಯ್ತು. ಅವ್ರು ಹೆಂಗಿದ್ರು ಸೋಲ್ತಾ ಇದ್ರು ಅಂತ ಗೊತ್ತವ್ರಿಗೆ. ನೆಕ್ಸ್ಟು 4 ಆಗಿದ್ರೆ ಅಟ್ಲೀಸ್ಟ್ ಟೈ ಆದರೂ ಆಗ್ಬೋದಾಯ್ತು ಈ ರೌಂಡು. ಎನಿವೆ ಈಗ ನಾನು 3-2 ಮುನ್ನಡೆ ಸಾಧಿಸಿದ್ದೀನಿ. 0. Roll a dice. 1. Current points 1. ಓಕೆ 1. Dice games. 2. Current points 3. 3 ಆಯಿತು. Dice games. 5. Current points 8. 8 ಆಯಿತು. ಇನ್ನೊಂದು ಸ್ನೇಹಿತರೆ, 8 ಆದ ತಕ್ಷಣ ನಿಮ್ಮ ಫೋಕಸ್ಸು ರೋಲ್ ಡೈಸ್ ಮೇಲೆ ಇರಲ್ಲ. ಅದು Roll stay at 8. ಸ್ಟೇ ಅಟ್ 8 ಮೇಲೆ ಇರುತ್ತೆ. ಸೊ ನೀವು ಹುಷಾರಾಗಿ ನೀವು ಟಕ್ ಅಂತ ರೋಲ್ ಮಾಡ್ತಾ ಅಲ್ಲಲ್ಲೇ ಡಬಲ್ ಟ್ಯಾಪ್ ಮಾಡ್ತಾ ಇರಬೇಡಿ. 8 ಮೇಲೆ ಬಂದ ತಕ್ಷಣ ನಿಮ್ಮ ಫೋಕಸ್ಸು ಸ್ಟೇ ಡೈಸ್ ಮೇಲೆ ಹೋಗುತ್ತೆ. ಒಂದು ಸಲ ರೈಟ್ ಸ್ವೈಪ್ ಮಾಡಿ Roll one more dice. ರೋಲ್ ಮಾಡಬೇಕಾಗುತ್ತೆ. ಈಗ ಇನ್ನೊಂದು ರೋಲ್ ಮಾಡ್ತೀನಿ. Dice games. 2. Current points 10. 10 ಆಯಿತು. ಇನ್ನೊಂದು ರೋಲ್ ಮಾಡಲಾ ಬೇಡ ಸ್ನೇಹಿತರೆ, ಸ್ಟೇ ಮಾಡೋಣ ಇಲ್ಲೇನೆ. Current points 10. Stay at 10. Stayed at 10. Dice games. ಓಕೆ ನೋಡೋಣ. Rajesh Kini Star S turn. ರಾಜೇಶ್ ಬಸ್ಟ್ ಆಗಲಿ ಈ ಸಲ. 4. 4 ಆಯಿತು. 3. 7 ಆಯಿತು. ಇನ್ನು 5. ಗೆದ್ಬಿಟ್ರು ರಾಜೇಶ್ ಕಿಣಿ. Rajesh Kini Star wins. Rajesh Kini Star S turn. 4. 4 ಆಯಿತು. 2. 6 ಆಯಿತು. 6. 12 ಆಯಿತು. ಇಲ್ಲೇ ಸ್ಟೇ ಮಾಡ್ತಾರೆ ಮೋಸ್ಟ್ಲಿ ನನ್ನ ಪ್ರಕಾರ. Stayed at 12. ಓಕೆ Yours turn. Roll a dice. ಸ್ಟೇ ಮಾಡ್ಯಾರೆ. ನೋಡೋಣ ಯಾರ್ಯಾರ್ದು ಎಷ್ಟೆಷ್ಟು 0. ಮಾಡ್ತಾ ಇದೆ. Manage technical view play voice send chat history. Send message. Target 5 rounds. Image. Rajesh Kini star 3. Gated Singh star 3. Image. ಇಬ್ಬರದು 3 ಪಾಯಿಂಟ್ ಆಗಿದೆ. ಈ ರೌಂಡ್ನ ನನಗೆಲ್ಲ ಭಾಳ ಕಷ್ಟ ಇದೆ. 13 ಮಾಡ್ಬೇಕು ನಾನು. Roll a dice. ಐಡಿಯಲ್ ನಂಬರ್. 6. Current points Get 6. 6, Target 13. Dice games. 4. Current points 10. Target 13. ಓಕೆ ಈಗ ನಾನು 2 ಬಿದ್ದರೆ ಟೈ ಆಗುತ್ತೆ, 3 ಬಿದ್ದರೆ ಗೆಲ್ತೀನಿ, 4, 5, 6 ಎಲ್ಲ ಬಿದ್ದರೆ ಬಸ್ಟ್ ಆಗುತ್ತೆ. ಅವರೇ ರಾಜೇಶ್ ಕಿಣಿ ಗೆಲ್ತಾರೆ. ನೋಡೋಣ. Stayed at 10. Dice games. ಅಯ್ಯೋ ಸ್ಟೇ Rajesh Kini ಮಾಡಿ. Star wins. Rajesh Kini Star S turn. ಅದು ನಾನು ಒಂದು ಸಲ ರೈಟ್ ಸ್ವೈಪ್ ಮಾಡಬೇಕಾಯ್ತು. ನಾನೇ 1. ಮಿಸ್ಟೇಕ್ ಮಾಡಿದೆ. ಎನಿವೆ 2. ನಾವು ಸ್ಟೇ ಮಾಡೋ ಇದಿರಲಿಲ್ಲ. 1. ರಾಜೇಶ್ ಕಿಣಿಗೂ ಮೋಸ್ಟ್ಲಿ ಹಂಗೆ ಆಗಿರುತ್ತೆ. 6. ಸ್ಟೇ ಮಾಡ್ತಾರಾ? Stayed at 10. Yours turn. Roll a dice. ನನಗೆ 11, 12, 13 ಬೇಕು 42. ಗೆಲ್ಲಕ್ಕೆ. Roll a dice. 3. Current points 3. Target 11. Dice games. 4. Current points Okay, 7. 7. Target. Stop. Roll one more dice. Window ಇನ್ನೊಂದು current point. 4 or 5 ಬಿಡಿ. Dice games. 5. Gated Singh Star wins. ಓಕೆ Yours turn. Roll a dice. 4 ಆಗಿದೆ ಈಗ ಸ್ನೇಹಿತರೆ. ಈ ರೌಂಡ್ ಯಾರು ಗೆಲ್ತಾರೋ ಅವರು ಮ್ಯಾಚ್ ಗೆದ್ದಂಗೆ. 1. Current points 1. 1, Dice games. 6. Current points 7. 6. ಓಕೆ ಇನ್ನೊಂದು 6 ಬಿದ್ದುಬಿಡ್ಲಿ. Dice games. 3. Current points 10. 3 ಬಿತ್ತು. ಇನ್ನೊಂದು ರೋಲ್ ಮಾಡೋಣ ಬೇಡವಾ? Roll one. Stay at 10. ಇನ್ನೊಂದು Roll one ರೋಲ್ more dice. ಮಾಡೋಣ. Dice games. 6. ಛೇ Busted. ಬಸ್ಟ್ Rajesh Kini Star S turn. ಗೆಲ್ತಾರೆ ಈ ಮ್ಯಾಚು. 3. Rajesh Kini Star wins. ಮ್ಯಾಚ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. Back to match successfully completed. Rajesh Kini Back Star home. quit the game. Dice games. Winners list. Rank 1. Rajesh Kini star. ನೋಡಿ ರ್ಯಾಂಕ್ 1 ರಾಜೇಶ್ ಕಿಣಿ, Rank 2. Gated Singh star. ನಾನು ಸೆಕೆಂಡು. ಸೊ ನಾನು 10 ಸ್ಟೇ ಮಾಡಿದರೆ ಏನಾದ್ರು ಆಗ್ತಾಯಿದೆ. ನೆಕ್ಸ್ಟು 2 or 3 ಬೀಳುತ್ತೆ ಅಂತ ರೋಲ್ ಮಾಡಿದೆ, 6 ಬಿತ್ತು. ಮ್ಯಾಚು ಸೋಲಂಗಾಯಿತು. ಎನಿವೆ ಮ್ಯಾಚು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಗೇಮ್ ಯಾವ ರೀತಿ ಆಡಬೇಕು ಅಂತ. ನೀವು 10 ರೌಂಡ್ಸ್ ಇಟ್ಕೊಂಡ್ರೆ ಲಾಂಗ್ ಆಗುತ್ತೆ. ಅಂದರೆ ಯಾರು 10 ಮಾಡ್ತಾರೋ
ಈಗ ಹೆಂಗೆ 5 ಯಾರು ಫಸ್ಟ್ ಮಾಡ್ತಾರೋ ಅವ್ರು ಗೆದ್ರಲ್ಲ, 10 ಅಂದರೆ 10 ಯಾರು ಫಸ್ಟ್ ಮಾಡ್ತಾರೋ ಅವ್ರು ಗೆದ್ದಂಗೆ, 15 ಇಟ್ಕೊಂಡ್ರೆ 15 ಪಾಯಿಂಟ್ಸ್ ಯಾರು ಫಸ್ಟ್ ರೀಚ್ ಮಾಡ್ತಾರೋ ಅವ್ರು ಗೆದ್ದಂಗೆ. ಅಷ್ಟೇ, ಇದು ಸಿಂಪಲ್ ಗೇಮು. ಸೊ ಈ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಗೇಮಲ್ಲಿ ಫಾರ್ಕಲ್ಲಿ ಯಾವ ರೀತಿ ಆಡೋದು ಅಂತ ನೋಡೋಣ. ನಿಮಗೆ ಈ ಮಾಹಿತಿ ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಟ್ವಿಟರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.